ಈಗ ನೆಕ್ಸ್ಟು ಡೈರೆಕ್ಟಾಗಿ ವೆಲ್ಲೂರ್ ಫೋರ್ಟಲ್ಲಿ ಒಂದು ವಿಶೇಷ ಏನು ಅಂದರೆ ಈ ನಮ್ಮ ಕರ್ನಾಟಕಕ್ಕೂ ವೆಲ್ಲೂರಿಗೂ ಒಂದು ಕನೆಕ್ಷನ್ ಇದೆ. ವೆಲ್ಲೂರ್ ಫೋರ್ಟ್ನ 16th ಸೆಂಚುರಿಯಲ್ಲಿ ನಮ್ಮ ವಿಜಯನಗರದ ರಾಜರು ಕಟ್ಟಿಸಿದ್ದು. ಸೊ ಆವಾಗ 16th ಸೆಂಚುರಿಯಲ್ಲಿ ಕಟ್ಸಾದ್ಮೇಲೆ ಈ ವೆಲ್ಲೂರ್ ಫೋರ್ಟ್ನ ಭಾಳ ರಾಜರು ಆಳಿದ್ದಾರೆ. ಆಲ್ಮೋಸ್ಟ್ ಲೈಕ್ ಬಿಜಾಪುರ ಸುಲ್ತಾನರು ಮತ್ತು ಮರಾಠರು, ಆಮೇಲೆ ಮತ್ತೆ ನಮ್ಮ ಮೈಸೂರು ಒಡೆಯರು, ಆಮೇಲೆ ನೆಕ್ಸ್ಟ್ ಹ್ಯಾಂಡ್ ಓವರ್ ಆಗಿರೋದು ಅಂದರೆ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪಿ. ಬ್ರಿಟಿಷರು ಲಾಸ್ಟ್ ಆಗಿ ಅದನ್ನ ಅಕ್ವೈರ್ ಮಾಡ್ಕೊಂಡಿದ್ದು. ಒಂದು ವಿಶೇಷತೆ ಏನು ಅಂದರೆ ಟಿಪ್ಪು ಸುಲ್ತಾನ್ನ ಮಕ್ಕಳನ್ನ ಅಂದರೆ ಇಬ್ರು ಮಕ್ಕಳನ್ನ ಇಬ್ರು ಈ ವೆಲ್ಲೂರ್ ಫೋರ್ಟಲ್ಲೇ ಬಂಧಿಸಲಾಗಿತ್ತು ಅಂತ ಹೇಳ್ತಾರೆ. ಅದಾದ್ಮೇಲೆ ನಮಗೆ ಬ್ರಿಟಿಷರು ಈ ಫೋರ್ಟ್ನ ಬಿಟ್ಕೊಟ್ಟಿದ್ದು. ಈಗಲೂ ಈ ವೆಲ್ಲೂರ್ ಫೋರ್ಟ್ ಅಲ್ಲಿ ಜಲಕಂಠೇಶ್ವರ ಟೆಂಪಲ್ ಅಂತ ಇದೆ. ಈ ಜಲಕಂಠೇಶ್ವರ ಟೆಂಪಲ್ನು ಸಹ ನಮ್ಮ ವಿಜಯನಗರದ ರಾಜರು ಕಟ್ಟಿರೋದು. ಈಗ ನಾವು ಮುಂದೆ ಹೋಗ್ತಾ ನೋಡಿದ್ರೆ ಇವನ್ ಆರ್ಕಿಟೆಕ್ಚರ್ಸು, ಆ ಪಿಲ್ಲರ್ಸು ಎಲ್ಲಾನು ಬಂದ್ಬಿಟ್ಟು ಹೊಯ್ಸಳ ಟೆಂಪಲ್ ಆರ್ಕಿಟೆಕ್ಚರ್ ಏನಿದೆಯೋ ಸೊ ಅದು ಸಿಮಿಲರ್ ಆಗಿ ಇಲ್ಲೂ ಕೆತ್ತಿರೋದು ನಮಗೆ ಕಾಣಿಸುತ್ತೆ. ಬನ್ನಿ ಮುಂದೆ ನಿಮಗೆ ತೋರಿಸ್ತೀನಿ ವೆಲ್ಲೂರ್ ಕೋಟೆ ಹೇಗಿದೆ ಅಂತ. ಫೈನಲಿ ನಾವು ವೆಲ್ಲೂರ್ ಫೋರ್ಟಿಗೆ ಬಂದ್ವಿ. ಹಿಂಗಾಸ ಹೋಗೋದ ಹಿಂಗಾಸ ಅಲ್ಲೇನಕ್ಕೆ ಹೋಗ್ತೀವಿ ಅದು ಹೊರಗಡೆ ಅಂತ. ಹಾಂ ಇಲ್ಲ ಒಂದು ರೌಂಡ್ ಹಾಕೊಂಬರೋದು ಅನ್ಸುತ್ತೆ. ಓ ಇದು ಹಿಂಗೆ ಒಂದು ರೌಂಡು. हाँ ಒಂದು ರೌಂಡ್ ಹಾಕೊಂಬರೋದು. इधर से एक राउंड का ನಾನೇನು ಹ್ಞೂ ಸರಿ ಬಿಡು ಹಿಂಗಾಸ ಹೋಗಿ ಬರೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇದೇನಿದು? ಹ್ಞೂ ಇಲ್ಲಿದೆ ನೋಡು, ನೀರು ಕಾಣಿಸುತ್ತೆ. ಸಖತ್ತಾಗಿದೆಯಲ್ಲ? ಸೋಲ್ಜರ್ಸ್ ನಿಂತ್ಕೊಂತಿದ್ರು ಅನ್ಸುತ್ತೆ, ಗೊಂಬೆ ಇಟ್ಟಿದಾರಲ್ಲ. ಇವನ ಕಳ್ಳ. ಆರ್ಮಿ ಎನಿಮಿ, ಆರ್ಮಿ ಅಲ್ಲ ಎನಿಮಿ. ಏನಂದೆ ಇನ್ನೊಂದ್ಸಲ ಹೇಳು. ಆರ್ಮಿ ಅಂತ ಎನಿಮಿ. ಇವನು ಕೋಟೆನ ಧ್ವಂಸ ಮಾಡಕ್ ಬಂದಿದ್ದಾನೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇಲ್ಲಿ ಮಧ್ಯದಲ್ಲಿ ಮಾತ್ರ ನೋಡಕ್ ಹೋಗ್ಬಾರ್ದು. ಏನೇನೋ ನಡೀತಿರ್ತಾವೆ ಇಲ್ಲಿ ಮಧ್ಯದಲ್ಲಿ. ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲಿ ಒಳಗಡೆ ಮುಸ್ಲಿಮ್ಸ್ ಇಂದು ಮಾಸ್ಕ್ ಇದೆಯಂತೆ. ಇದರೆಲ್ಲ ಗಲೀಜ್ ಮಾಡಬಾರ್ದು ಗುರು. ಹಿಸ್ಟಾರಿಕಲ್ ಪ್ಲೇಸ್ ಅಂತಾರೆ, ಹೆಂಗ್ ಬೇಕೋ ಹಂಗ್ ಗಲೀಜ್ ಮಾಡಿ ಇಟ್ಟಿದ್ದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಏನು ಮಾಡೋಕ್ಕಲ್ಲ, ನಡಿ. ಅವನು ಅಡ್ಡಾಡೋ ಜಾಗದಲ್ಲಿ ಕುತ್ಕೊಂಡ್ರೆ ಅವ್ರ ಪ್ರೈವಸಿ ಭಂಗ ಬರುತ್ತೆ. ನೋಡಲ್ಲಿ ಹ್ಯಾಕ್ ತಪ್ಪು ಒಳ್ಳಾಡ್ತೀಯ ನೋಡಲ್ಲಿ. ಕಾಚರ ನನ್ನ ಮಕ್ಕಳು ಯೌವನದ ಕಟ್ಟೆ ಹೊಡಿತಿದ್ದಂಗೆ ಆರಡಿ ಮೂರಡಿ ಜಾಗ ಸಿಕ್ಕರೆ ಸಾಕು ಎಲ್ಲಂದ್ರ ಲವ್ ಮಾಡ್ತಾರೆ. ಲವ್. ಓ ಶೆಟ್ಲಿಗೆ ಹೋಗ್ತೇನೆ. ಕೋರ್ಟ್ ಬೇರೆ ಇದೆ ಇಲ್ಲಿ. ಸೆಕ್ಯೂರಿಟಿ ಮಾಡಕ್ಕೆ ಕಷ್ಟ ಆಗಿರೋ ಇಲ್ಲಿ. ಜಾಗ ದೊಡ್ಡದಾಗಿದೆ, ಎಲ್ಲ ಕಾರ್ನರಲ್ಲೂ ಒಬ್ಬೊಬ್ಬ ಸೆಕ್ಯೂರಿಟಿನ ಇಡಬೇಕು. ನೋಡಿ ಹಳೇ ಬಿಲ್ಡಿಂಗು, ಎಷ್ಟು ವರ್ಷ ಹಳೇದು ಗುರು ಇದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಂತ ನನ್ನ ಮಗ ಅಂದ್ರೇನು, ಹಾಂ ಸುಮ್ಮನೆ ಇರಲ್ಲ. ಇವನು ಲೇಟ್ ಮಾಡಿದ್ದಕ್ಕೆ ಇವತ್ತು ನಮಗೆ ಕಷ್ಟ ಆಗ್ತಾ ಇದೆ. ಹೇಳ್ದೆ ನೆಕ್ಸ್ಟ್ ವೀಕ್ ಹೋಗೋಣ ಅಂತ. ನೆಕ್ಸ್ಟ್ ವೀಕ್ ಮಂಡೇ ಇಲ್ಲ ಈ ಥರ ನೆಕ್ಸ್ಟ್ ವೀಕ್ ಅನ್ಕೊಂಡು 2 ವೀಕ್ ಪೋಸ್ಟ್ಪೋನ್ ಮಾಡಿದ್ದಾನೆ. 2
ಇಯರ್ ಏನ್ ಪೋಸ್ಟ್ ಮಾಡಿದ್ರು ಅದ್ರಲ್ಲೂ ಮಂಡೇ ಬೇರೆ ರಜೆ ಹಾಕ್ಬಿಟ್ಟಿದೀನಿ. ಎರಡೇ ವಾರಕ್ಕೆ ಸ್ವಲ್ಪ ರಜೆ ಹಾಕಿದ್ಯಾ ಇಮೇಲ್ ಇಮೇಲ್ ಕಳ್ಸಿನಿ ಅಪ್ಲೈ ಮಾಡಿಲ್ಲ. ಅಂದ್ರೆ ADP ಅಪ್ಲೈ ಮಾಡಿಲ್ವಾ? ಮಕ್ಕಳೆಲ್ಲ ಆಟ ಆಡ್ತವ್ರೆ. ಓ ಸ್ಕೂಲ್ ಬೇರೆ ಇದೆ ಇವ್ರಲ್ಲಿ. ಗ್ಯಾಪ್ ಅಲ್ಲಿ ನೋಡೋಣ. ಕಾಣಿಸಲ್ಲ ಅನ್ಸುತ್ತೆ ಕ್ಯಾಮ್ರಾ ಬೇರೆ. ಯಾರು ಇವ್ರಲ್ಲ? ನಾವು ಜಮಾನದಲ್ಲಿ ಖೋಖೋ ಆಡ್ತಿದ್ವಿ ಗುರು. ಹಾ ಖೋಖೋ ಆಡ್ಬೇಕಾದ್ರೆ ಹೆವಿ ಸ್ಟಾಮಿನಾ ಬೇಕು. ಸುಸ್ತಾಗ್ಬಿಡುತ್ತೆ. ಎದಾ ಕುತ್ಕೋ ನೋಡೋಣ. ಒಬ್ಬೊಬ್ರು 2 ನಿಮಿಷ ಆಡ್ಸ್ಬೇಕಾದ್ರೆ ಸುಸ್ತಾಗ್ಬಿಡ್ತಾರೆ. ಹಾ ಎಣ್ಣೆ ಹೊಡೆದವ್ ಹೆಂಗಿದ್ದಾರೆ. ಓಕೆ ಲಾನು ರೆಸ್ಟ್ ಮಾಡಕ್ ಸಕ್ಕದಾಗಿದೆ. ಸಕ್ಕದ ಮಾಡೋಲ್ಲ. ಹಾ ಆ ಟೈಮಲ್ಲಿ ಹೆಂಗ್ ಕಟ್ಸಿರ್ಬೋದು ನೋಡಿ. ನೋಡಿ ಆನೆ ನಡ್ಕೊಂಡು ಹೋಗ್ತಿದ್ರೆ ಹಿಂದುಗಡೆ ನಾಯಿಗಳು ಬೊಗಳ್ತಾ ಇರ್ತವೆ. ನಾನು ಆನೆ ತರ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೀನು ಆನೆ. ನಾನು ಹುಲಿ ಬಂದಂಗೆ ಹುಲಿ ಬೇಕಾದ್ರೆ ಇಲ್ಲಿ ನನ್ ಮಗ ಇವನು. ನೀನ್ ಯಾವ್ದನ್ನು ನಾಯಿ ಅಂತ ಅನ್ಕೊಂಡಿದ್ಯಾ? ಹುಲಿ ಸ್ವರೂಪ ನೀನು ನೋಡಿಲ್ಲ. ನೀನು ಏನು ಮಾತಾಡಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸುಮ್ಮನೆ ಒಂದು ವಾಕ್ ಮಾಡಕ್ಕೆ ಚೆನ್ನಾಗಿದೆ ಅಲ್ಲ? ಸುಮ್ಮನೆ ಒಂದು ರೌಂಡ್ ಹಾಕೊಂಡ್ಬರ್ಬೇಕಷ್ಟೆ. ಅಲ್ಲಲ್ಲಿ ಈ ಥರ ಜಾಗಗಳಿದಾವೆ ನೋಡೋದಕ್ಕೆ. ಅಯ್ಯೋ ಡಬಲ್ ಮೀನಿಂಗು ಸರ್. ಅದೇ ವ್ಯೂ ಹೊರಗಡೆಗೆ. ಇದರಲ್ಲಿ ಮುಂಚೆ ಸೈನಿಕರು ಶೆಲ್ಟರ್ ತಗೊಂತಿದ್ರು. ಮಳೆಗೆ ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ಸಾಕು ಅವರು. ಒಬ್ಬನೇ ಒಬ್ಬೊಬ್ರು ಕಾವಲು ತಾನೇ ಇರ್ತಾರೆ. ರಾತ್ರಿ ಹೊತ್ತು ಜಾಸ್ತಿ ಜನ ಇರ್ತಾರ. ಈ ಕಡೆಯಿಂದ ಹೋದ್ರೆ ಏನು ಕಾಣಲ್ಲ. ಈ ತರ ಹಿಂಗ್ ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ವ್ಯೂ. ಕೆಳಗಡೆ ಹೋಗ್ ಜಾಗ ಇದೆಯಾ ಅನ್ಸುತ್ತಲ್ಲ? ಕೆಳಗಡೆ ಹೋಗ್ ಜಾಗ ಇರಬೇಕು. ಬಿದ್ರೆ ಕಾಲು ಕೈ ಮುರಿಯುತ್ತೆ ಅನ್ಸುತ್ತೆ. ಅಲ್ಲಿವರೆಗೂ ಹೋಗ್ಬೋದು. ಅಲ್ಲ ನಿನ್ನನ್ನು ಬೀಳ್ಸಿದ್ರೆ ಬೀಳ ಹುಲಿ ಅಲ್ಲ ನೀನು. ಒಂದಲ್ಲಿ ಜಂಪ್ ಮಾಡ. ವಾನೆ ಹುಲಿ ಅಲ್ಲ ನೀನು, ಜಂಪ್ ಮಾಡು. ಅಮೃತ ವರ್ಷಿನ ರೀಮೇಕ್ ಮಾಡೋಣ. ನಾನು ಇಲ್ಲೆಲ್ಲ ಬೀಳ್ದು ನಿಂತ್ಕೊಂಡು ಒಂದೇ ಕೈ ಕೊಡು, ನಾನು ಬಂದ್ಬಿಟ್ಟು ನೋಡ್ತೀನಿ. ಇದು ನಮ್ ದೇಶ ಅಂದ್ರೆ. ನಾನು ರಮೇಶ್, ಇನ್ನೊಬ್ಬ ಯಾರು ವಿಲನ್ ಹೀರೋ ಸತ್ತಾನಲ್ಲ. ಹಂಗಾರೆ ರೀಮೇಕ್ ಮಾಡೋಣ, ಜಸ್ಟ್ ನೋಡೋಣ. ಆ ಡುಮ್ಮ ಬರ್ತಾನಲ್ಲ ಗ್ಲಾಸ್ ಹಾಕೊಂಡು, ಶರತ್ ಬಾಬು. ಏಯ್ ಅದು ವಿನಾಯಕ್ ಜೋಶಿ. ಅದು ಡುಮ್ಮ ಕ್ಯಾಮ್ರಾ ಅದವನು. ಅವನೇ ನೋಡಿರ್ತಾನಲ್ಲ. ಅದಕ್ಕೆ ಹೇಳ್ತಿದ್ದೀನಿ ಇನ್ನೊಂದ್ಸಲಿ ಎನರ್ಜಿ ಎಷ್ಟು ಜನ ಮುಡ್ಗಂಗೆ ಅಂದ್ರೆ ಕೇಳಿದ್ರೆ ನನಗೇನು ಸುಸ್ತಾಗಿಲ್ಲ ಅಂದ. ನೋಡ ಹೆಂಗ್ ಮಕ್ಕಂಡವನು ಕಾಲ ಅಗಲಿಸ್ಕೊಂಡು. ನಮಸ್ತೆ ನೀನ್ ಕಾಲ್ ತೋರ್ಸ್ ನಮಸ್ತೆ ಅಂದಿದ್ದಕ್ಕೆ ನನಗೆ ಕೋಪ ಬರ್ತಿಲ್ಲ. ಚಡ್ಡಿ ಹಾಕ್ದೇನೆ ನಮಸ್ತೆ ಹೇಳ್ತಿದ್ಯಲ್ಲ. ಬಾರೋ ಲೇಟ್ ಆಗತ್ತೆ. ಸಿಕ್ಕ್ರೆ ಸಾಕು, ಎಲ್ಲ ಬೇಕಲ್ಲ ಹಂಗೆ ಮಲ್ಕೊಂಡು. ಮರದ ಕೆಳಗೆ ಮಲ್ಕೊಳ್ಳೋಣ ಅಂತ ನಿಮ್ಗೆ ಏನ್ ಗೊತ್ತು? ಆಯ್ತು, ನಿನ್ನೆಮ್ಮನೆ ಮುಂದೆ ಇರಲಿ, ನಮ್ಮ ಕೋಣನ ಹಿಂದೆ ಇರಲಿ. ಒಳಕ್ ನಡಿ. ಎಲ್ಲಿ ಹೋಗೋದು? ಕೆಳಗಡೆಗೆ ಜಾಗ ಇಲ್ಲ ಇತ್ತಲ್ಲ, ಇಲ್ಲಿದೆ.
ಸೊ ಇಲ್ಲಿಂದ ಹೊರಗಡೆ ಹೋಗ್ಬೋದು. ಬಟ್ ಅದು ಈಗೆಲ್ಲ ಕ್ಲೋಸ್ ಮಾಡಿದ್ದಾರೆ. ಸೊ ಫೋಟೋ ಇನ್ನೇನು ಮುಗಿತಾ ಬಂತು. ಫೋಟೋ ಇಷ್ಟು ದೊಡ್ಡದಿದೆ, ಸುಸ್ತಾಗೋಯ್ತು ನಡೆದು. ಸೊ ಟೆಂಪಲ್ ನೋಡೋಕ್ಕೆ ಭಾಳ ಏನೋ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಯಾಕಂದರೆ ಒಳಗಡೆ ಕಾರ್ವಿಂಗ್ ಸಕ್ಕತ್ತಾಗಿದೆ. ಇದೂ ಅಷ್ಟೇ, ಯಾಕೆ ಹೇಳೋ ಇಲ್ಲಿ ಗಾಳಿ ಇಲ್ಲ. ಅಷ್ಟೇ. ಜೋಕ್ ಮಾಡೋಕ್ಕೂ ಒಂದು ಇತಿಮಿತಿ ಬೇಕು. ಎಬ್ಬಲಿ ನಾನು ಯಾರು ಹೊಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಹೊಡೆದೆ ಸರಿ ಬಿಡು, ಆಯ್ತು ಬಿಡು. ನನ್ನ ಮಗನಿಗೆ ಒಂದು ಬಾಕ್ಸಲ್ಲಿ ಕಟ್ಟಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೋಪುರ ಇಲ್ಲಿಂದ. ಗೋಪುರದ ಮೇಲೆ ಒಂದು ಗೋಪುರ ಇಟ್ಟಿರ್ತೀನಿ.